ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಪೂರೈಸಿ 1 ವರ್ಷದ ಸಂಭ್ರಮದಲ್ಲಿರುವಾಗಲೇ ವಿರೋಧಿ ಬಣ ಶಾಕ್ ಕೊಟ್ಟಿದೆ. ವಕ್ಫ್ ಆಸ್ತಿ ವಿವಾದದ ಹೆಸರಲ್ಲಿ ಯತ್ನಾಳ್ ಬಣ ಪ್ರತ್ಯೇಕ ಪಾದಯಾತ್ರೆಗೆ ತೀರ್ಮಾನಿಸಿದೆ. ಯತ್ನಾಳ್ ನಮ್ಮವರು ಅಂತಾನೆ ವಿಜಯೇಂದ್ರ ಕೂಡ 3 ತಂಡಗಳನ್ನು ರಚಿಸಿದ್ದಾರೆ. ಕರ್ನಾಟಕದ ಭಾರತೀಯ ಜನತಾ ಪಕ್ಷ ಮತ್ತೆ ಒಡೆದ ಮನೆಯಾಗಿದೆ. 136 ಸೀಟಿನ ಬಹುಮತದ ಸರ್ಕಾರದ ತಪ್ಪುಗಳನ್ನ ತಿದ್ದಿ ಹೇಳಬೇಕಾದ ವಿರೋಧ ಪಕ್ಷ ಬಿಜೆಪಿಯಲ್ಲೇ ಒಗ್ಗಟ್ಟು ಮಾಯವಾಗಿದೆ. ಹೈಕಮಾಂಡ್ ನಾಯಕರ ಮಾತಿಗೂ ಮನ್ನಣೆ ಸಿಕ್ಕಿಲ್ಲ. ಆರ್ಎಸ್ಎಸ್ ಪ್ರಮುಖರು 2 ಬಣಗಳನ್ನ ಕರೆಸಿ ಸಂಧಾನ ಸಭೆ ಮಾಡಿದ್ರೂ ಸರಿ ಹೋಗಿಲ್ಲ. ರಾಜ್ಯ ಬಿಜೆಪಿಯಲ್ಲಿರುವ 2 ಬಣದ ತಿಕ್ಕಾಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಇದಕ್ಕೆ ಸಾಕ್ಷಿಯಾಗಿರೋದು ವಕ್ಫ್ ವಿವಾದ. ಹೌದು, ರಾಜ್ಯಾದ್ಯಂತ ರೈತರು ಮಠ ಮಂದಿರಗಳ ಆಸ್ತಿಗಳ ಪಹಣಿಗಳಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಾಗಿದೆ. ಇದೇ ವಿಷಯದಲ್ಲಿ ಜನರಿಗೆ ಧೈರ್ಯ ತುಂಬೋ ಕೆಲಸ ಮಾಡಬೇಕಿದ್ದ ಕಮಲ ಕಲಿಗಳು ಮತ್ತೆ ಕಚ್ಚಾಡ್ತಿದ್ದಾರೆ. ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ 1 ವರ್ಷದ ಸಂಭ್ರಮದಲ್ಲಿದ್ದಾಗಲೇ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಬಟ ಬಯಲಾಗಿದೆ. ವಕ್ಫ್ ಆಸ್ತಿ ವಿವಾದ ಹಿಡಿದು ಬಿಜೆಪಿಯಿಂದ ಹೋರಾಟ. ಮತ್ತೆ ವಿಜಯೇಂದ್ರ ಟೀಮ್ ವರ್ಸಸ್ ಯತ್ನಾಳ್ ಟೀಮ್ ಆರ್ಭಟ. ರಾಜ್ಯದಾದ್ಯಂತ ರೈತರು ಹಾಗೂ ಮಠ ಮಂದಿರಗಳ ಪಹಣಿಗಳಲ್ಲಿ ಸರಕಾರದಿಂದ ವಕ್ಫ್ ಆಸ್ತಿ ಅಂತ ನಮೂದಾಗಿದೆ. ಹೀಗಾಗಿ ರಾಜ್ಯದ ಜನರನ್ನ ಎಚ್ಚರಿಸೋ ಕೆಲಸ ಮಾಡ್ತೀವಿ, ನೈಜ ವರದಿ ಸಂಗ್ರಹಿಸ್ತೀವಿ ಅಂತ ಬಿಜೆಪಿ ನಾಯಕರು ಶಪಥ ಮಾಡಿದ್ದಾರೆ. ಅದಕ್ಕಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನರಿಂದ ಮಾಹಿತಿ ಸಂಗ್ರಹಿಸೋಕೆ ಬಿಜೆಪಿ ಸಜ್ಜಾಗಿದೆ. ಆದ್ರೆ ಬಿಜೆಪಿಯಲ್ಲೇ ಒಗ್ಗಟ್ಟು ಮಾಯವಾಗಿ ಬಿಕ್ಕಟ್ಟು ತಲೆದೂರಿದೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ವಿಜಯೇಂದ್ರ ಆಪ್ತರ ಜೊತೆ ಸಭೆ ಮಾಡಿದ್ರು. ಇನ್ನೊಂದ್ ಕಡೆ ಬಿಜೆಪಿ ಬಂಡಾಯ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ ಸೇರಿದಂತೆ ಅನೇಕರು ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಸಭೆ ಮಾಡಿದ್ರು. ಒಂದ್ ಕಡೆ ಬಿವೈ ವಿಜಯೇಂದ್ರ 3 ತಂಡಗಳನ್ನು ರಚಿಸಿ ರಾಜ್ಯ ಪ್ರವಾಸಕ್ಕೆ ಆದೇಶ ಮಾಡಿದ್ದಾರೆ. ಇನ್ನೊಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಂಡ್ ರೆಬಲ್ ನಾಯಕರು ಸಾರ್ವಜನಿಕ ಜಾಗೃತಿ ಅಭಿಯಾನಕ್ಕೆ ದಿನಾಂಕವನ್ನೇ ಫಿಕ್ಸ್ ಮಾಡಿದ್ದಾರೆ. ವಿಜಯೇಂದ್ರ ಅವರು ಒಟ್ಟು 3 ತಂಡಗಳನ್ನ ರಾಜ್ಯ ಪ್ರವಾಸಕ್ಕೆ ಸಜ್ಜುಗೊಳಿಸಿದ್ದಾರೆ. ಆದರೆ ಯತ್ನಾಳ್ ಬಣ ನವೆಂಬರ್ 25ರಿಂದ ಡಿಸೆಂಬರ್ 1ರವರೆಗೆ ಅಭಿಯಾನಕ್ಕೆ ಮುಹೂರ್ತವನ್ನೇ ಫಿಕ್ಸ್ ಮಾಡಿದೆ. ವಿಜಯೇಂದ್ರ ಟೀಮ್ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಘೋಷವಾಕ್ಯದಡಿ ಪ್ರವಾಸ ಮಾಡ್ತಿದ್ರೆ, ಯತ್ನಾಳ್ ಬಣ ಬೀದರ್ನಿಂದ ಚಾಮರಾಜನಗರದವರೆಗೆ ಜನಜಾಗೃತಿ ಅಭಿಯಾನದ ಹೆಸರಲ್ಲಿ ಪಾದಯಾತ್ರೆಗೆ ಸಜ್ಜಾಗಿದೆ. ರಾಜ್ಯದ 28 ಜಿಲ್ಲೆಗಳಲ್ಲಿ 46 ಜನರಿಗೆ ವಿಜಯೇಂದ್ರ ಬಣದಲ್ಲಿ ಸ್ಥಾನ ಸಿಕ್ಕಿದೆ. ಆದರೆ ಮೊದಲ ಹಂತದಲ್ಲಿ 7 ಜಿಲ್ಲೆಗಳಲ್ಲಿ 10 ರೆಬಲ್ ನಾಯಕರಿಗೆ ಜನಜಾಗೃತಿಗೆ ಸೂಚಿಸಲಾಗಿದೆ. ವಿಜಯೇಂದ್ರ, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ 3 ಟೀಮ್ ಪ್ರವಾಸ ಮಾಡಿದ್ರೆ, ಯತ್ನಾಳ್, ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ ಒಟ್ಟಿಗೆ ಪಾದಯಾತ್ರೆಗೆ ಸಜ್ಜಾಗಿದ್ದಾರೆ. ಆಶ್ಚರ್ಯ ಅಂದ್ರೆ ವಿಜಯೇಂದ್ರ ಅವರ 3 ತಂಡಗಳಲ್ಲಿ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಲಿಂಬಾವಳಿಗೂ ಸ್ಥಾನ ಸಿಕ್ಕಿದೆ. ಆದರೆ ಯತ್ನಾಳ್ ಅವರ ರೆಬಲ್ಸ್ ಟೀಮ್ನಲ್ಲಿ ಬಂಡೆದ್ದವರ ಹೆಸರಷ್ಟೇ ಇದೆ. ಹಾಲಿ ಶಾಸಕರಾದ ಹೊಳಲ್ಕೆರೆ ಚಂದ್ರಪ್ಪ, ಬಿಪಿ ಹರೀಶ್ಗೆ ವಿಜಯೇಂದ್ರ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿಲ್ಲ. ಆದ್ರೆ ಯತ್ನಾಳ್ ಅವರ ಪಾದಯಾತ್ರೆಯ ಪಟ್ಟಿಯಲ್ಲಿ ಇವರ ಹೆಸರಿದೆ. ಜಿಎಂ ಸಿದ್ದೇಶ್, ಪ್ರತಾಪ್ ಸಿಂಹ, ಬಿವಿ ನಾಯಕ್, ಕುಮಾರ್ ಬಂಗಾರಪ್ಪ, ಅಣ್ಣಾ ಸಾಹೇಬ್ ಜೊಲ್ಲೆ ವಿಜಯೇಂದ್ರ ಟೀಮ್ನಲ್ಲಿಲ್ಲ. ಆದ್ರೆ ಇಷ್ಟು ಜನರಿಗೆ ಯತ್ನಾಳ್ ಹೊರಡಿಸಿರುವ ಪತ್ರದಲ್ಲಿ ಸ್ಥಾನಮಾನ ನೀಡಲಾಗಿದೆ. ಬಿಜೆಪಿಯಲ್ಲಿ ಒಳಬೇಗುದಿ ದೊಡ್ಡದಾಗ್ತಿದೆ. ಏನಾಗ್ತಿದೆ ಸಾರ್ ಅಂತ ವಿಜಯೇಂದ್ರ ಅವರನ್ನ ಕೇಳಿದ್ರೆ ಯತ್ನಾಳ್ ಅವರು ನಮ್ಮವರೇ ಅಂತ ಹೇಳಿ ಸಮಾಧಾನಕ್ಕೆ ಪ್ರಯತ್ನಿಸಿದ್ರು. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯೇಂದ್ರ ಹೆಸರು ಹೇಳ್ತಿದ್ದಂತೆ ಎದ್ದು ಹೋದ್ರು. ಆಮೇಲೆ ಪಾದಯಾತ್ರೆ ಬಗ್ಗೆ ವಿವರಣೆಯನ್ನು ಕೊಟ್ರು. ಇರ್ತಾರೆ, ಅವರು ನಮ್ಮ ಪಕ್ಷದವರು ಇರ್ತಾನೆ. ಎಲ್ಲ ಶಾಸಕರು ಹಿರಿಯರು ಇರ್ತಾರೆ, ಶಾಸಕರು ಇರ್ತಾರೆ, ವಿಧಾನ ಪರಿಷತ್ ಸದಸ್ಯರು ಕೂಡ ಇರ್ತಾರೆ, ಆ ಪೂರ ಕೇಂದ್ರ ಸಚಿವರುಗಳು ಕೂಡ ಇರ್ತಾರೆ, ಎಲ್ಲರೂ ಕೂಡ ಇರ್ತಾರೆ. ನಾವು ಅನೌನ್ಸ್ ಮಾಡಿದ ತಕ್ಷಣ ಕೇಂದ್ರದವ್ರು ಸ್ಪಂದನೆ ಮಾಡಿದ್ರು. ಶೋಭಾ ಕರಂದ್ಲಾಜೆ ಅವರು ಬಂದರು ಬಿಜಾಪುರಕ್ಕೆ. ಒಬ್ಬ ಕೇಂದ್ರ ಮಂತ್ರಿಗಳು ವಿದೌಟ್ ಪರ್ಮಿಷನ್ ಬರ್ತಾರೇನ್ರಿ? ಹಾಂ, ಅಂದರೆ ಇದು ನೀವು ತಿಳ್ಕೊಂಡ್ಬಿಡ್ರಿ. ಕೇಂದ್ರ ಬಿಜೆಪಿ ನಮ್ಮ ಎಲ್ಲ ಹೋರಾಟಗಳಿಗೆ ಬೆಂಬಲವಾಗಿ ಗಟ್ಟಿಯಾಗಿ ನಿಂತಿದೆ. ಯತ್ನಾಳ್ ನೇತೃತ್ವದ ಯಾರು ಬಂದು ಸ್ವಾಗತ ಇದೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ 1 ವರ್ಷ ಪೂರೈಸಿದ ಖುಷಿಯಲ್ಲಿ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿದ್ರು. ಆದ್ರೆ ರೆಬಲ್ ನಾಯಕರೆಲ್ಲ ಮೈಸೂರಿನ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಪಾದಯಾತ್ರೆ ಯಶಸ್ವಿಗೂ ಹರಕೆ ಕಟ್ಟಿಕೊಂಡ್ರು.
ಒಟ್ಟಾರೆ ನೋಡೋದಾದ್ರೆ ಸರಕಾರದ ವಿರುದ್ಧ ಸಮರ ಸಾರಿರುವ ಬಿಜೆಪಿಯ ಎರಡು ಬಣದ ನಾಯಕರ ಉದ್ದೇಶ ಒಂದೇ. ಆದ್ರೆ ಒಗ್ಗಟ್ಟಿನಿಂದ ಹೋಗ್ತಿಲ್ಲ ಅನ್ನೋದೇ ಬಿಜೆಪಿಯ ಕೋಟ್ಯಾಂತರ ಕಾರ್ಯಕರ್ತರಲ್ಲಿರುವ ಬೇಸರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.